ಎಸ್ ಆಮ್ ಆದ್ಮಿ ಪಕ್ಷದ ಮುಖಂಡ ಅಶೋಕ್ ಅವರಿದ್ದಾರೆ. ಅಶೋಕ್ ಅವರೇ, ಈ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಅಲೆಯಲ್ಲಿ ಆಮ್ ಆದ್ಮಿ ಪಕ್ಷವನ್ನ ಎಲ್ಲಿ ಹುಡುಕಬಹುದು? ನಾವು ಹೇಗೆ ಪ್ರಿಪೇರ್ ಆಗಿದ್ದೀರಿ ಈ ಮೂರು ಪಕ್ಷಗಳನ್ನ ಫೇಸ್ ಮಾಡೋದಕ್ಕೆ? ಯಾಕಂದ್ರೆ ಇಟ್ ಇಸ್ ನಾಟ್ ಸೋ ಈಸಿ. ಆಮ್ ಆದ್ಮಿ ಪಕ್ಷಕ್ಕೆ ಬೆಂಗಳೂರಂತ ಒಂದು ಮಹಾನಗರದಲ್ಲಿ ಯಾವ ರೀತಿ ಜನರನ್ನ ಕನ್ವಿನ್ಸ್ ಮಾಡುವಲ್ಲಿ ನಿಮ್ಮ ಒಂದು ಪಕ್ಷ ತಯಾರಿಯನ್ನ ಮಾಡ್ಕೊಳ್ತಾ ಇದೆ? ಮೊದಲನೇದಾಗಿ ತೀರ್ಪು ಏನು ಬಂದಿದೆ ಅದಕ್ಕೆ ವೆರಿ ವೆಲ್ಕಮ್. ವಾಟ್ ಎವರ್ ಹ್ಯಾಸ್ ಹ್ಯಾಪನ್ ಇಸ್ ವೆರಿ ಗುಡ್. ನಾವು ಬೆಂಗಳೂರಲ್ಲಿ ಹೆಚ್ಚು ಕಮ್ಮಿ 13 ವರ್ಷದಿಂದ ಕೆಲಸ ಮಾಡಿದ್ದೀವಿ. ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಶುರುವಾಗಿದೆ ಬೆಂಗಳೂರು, ಅದರಿಂದನೇ ನಮ್ಮ ಪಾರ್ಟಿ ಬಂದಿದ್ದು. ಇವತ್ತಿಗೂ ನಮ್ಮ ಪಾರ್ಟಿ ಡೆಲ್ಲಿಲಿ ನಡೀತಾ ಇದ್ರು, ಪಂಜಾಬಲ್ಲಿ ನಡೀತಾ ಇದ್ರು. ನಮಗೆ ಫಂಡ್ ಸ್ಪಾನ್ಸರ್ ಮಾಡ್ತಿರೋರು 90% ಬೆಂಗಳೂರವರೇ. ಆದುದರಿಂದ ಮತ್ತು ನಮ್ಮ ಸಂಘಟನೆ 13 ವರ್ಷದಿಂದ ಇರೋದ್ರಿಂದ, ಪ್ಲಸ್ ಇವತ್ತು ಬೆಂಗಳೂರಿನ ಜನರಿಗೆ ಅವರು ಕಾಂಗ್ರೆಸ್ಸು ನೋಡಿದ್ದಾರೆ, BJP ನೋಡಿದ್ದಾರೆ, JDS ನೋಡಿದ್ದಾರೆ. ಕಳೆದ 15-20 ವರ್ಷದಿಂದ ಬೆಂಗಳೂರಿನ ಪರಿಸ್ಥಿತಿ ಹದಗೆಟ್ಟು ಹೋಗ್ತಾ ಇದೆ. ಆದರೆ ಯಾವುದೇ ರೀತಿಯಾದ ಡೆವಲಪ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್ ಏನೇ ಡೆವಲಪ್ ಆದರೂ ಜನಗಳಿಗೆ ತಲುಪ್ತಾ ಇಲ್ಲ. ಅದು ಜನಗಳಿಗೆ ಅರಿವಿದೆ. ಪೀಪಲ್ ಆರ್ ಲುಕಿಂಗ್ ಔಟ್ ಫಾರ್ ಅನ್ ಗುಡ್ ಆಲ್ಟರ್ನೇಟಿವ್. ಆ್ಯಂಡ್ ಆಮ್ ಆದ್ಮಿ ಪಾರ್ಟಿ ಡೆಲ್ಲಿಲಿ ಮತ್ತು ಪಂಜಾಬಲ್ಲಿ ಮಾಡಿರೋ ಕೆಲಸ, ಆ ನಿದರ್ಶನಗಳು ಜನಗಳಿಗೆ ಏನು ಬೇಕೋ ಆ ಕೆಲಸಗಳು ಮಾಡೋದ್ರಿಂದ ನಾವು ಮನೆ ಬಿಡ್ತೀವಿ. Searching for or looking for some other alternative, but do you think Aam Aadmi Party could be that? We are the only alternative today. They already lost Delhi. ಅಲ್ವಾ ಸರ್? ಪಂಜಾಬ್ ಇದೆ. ಯಾವುದೇ ಪಕ್ಷ ಗೆಲ್ಲಿ ಸೋಲಿ 2 ಸಲ ಡೆಲ್ಲಿಲಿ ಗೆದ್ದಿದ್ದೀವಿ, ಸೋತಿದ್ದೀವಿ, ಮತ್ತೆ ಗೆಲ್ತೀವಿ. ಆಲ್ರೆಡಿ ಡೆಲ್ಲಿ ಜನಗಳಿಗೆ ಗೊತ್ತಾಗಿದೆ. ನಮ್ಮ ಆಮ್ ಆದ್ಮಿ ಪಕ್ಷ ಸೋಲ್ಸಿದ ಮೇಲೆ ಡೆಲ್ಲಿ ಜನಗಳ ಗತಿ ಏನಾಗಿದೆ ಅಂತ ಅಲ್ಲಿ ಜನಗಳಿಗೆ ಗೊತ್ತಾಗಿ ಎಲ್ಲ ಪೇರೆಂಟ್ಸ್ಗಳು ರೋಡ್ಗೆ ಬಂದು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಅಶೋಕ್, ಡೆಲ್ಲಿ ಇಸ್ ಡಿಫರೆಂಟ್ ಅಂಡ್ ಬೆಂಗಳೂರು ಇಸ್ ಡಿಫರೆಂಟ್. ಹೌದು ಮೇಡಮ್, ಬೆಂಗಳೂರಲ್ಲಿ ಮಿಕ್ಸ್ ಕಲ್ಚರ್ ಇದೆ. ಮೈಂಡ್ ಸೆಟ್ ಇಸ್ ವೆರಿ ಮಚ್ ಡಿಫರೆಂಟ್. ನೀವು ಬೆಂಗಳೂರಲ್ಲಿ ನೋಡಿದ್ರೆ ಅರ್ಧಕ್ಕರ್ಧ ಜನ ಹೊರಗಡೆಯಿಂದ ಬಂದಿರೋರೆ. ನೀವು ಅದು ಅಬ್ಸರ್ವ್ ಮಾಡಬೇಕು, ರೈಟ್? ನಾರ್ತ್ ಇಂಡಿಯನ್ಸೇ ಮೆಜಾರಿಟಿ ಇರೋದಿಲ್ಲ. ಸೊ ಇಟ್ಸ್ ಅ ಮಿಕ್ಸ್ ಕಲ್ಚರ್. ನೀವು ಅದೇ ಬೆಂಗಳೂರು ಬಿಟ್ಟು ಹೊರಗಡೆ ಹೋದ್ರೆ ಐ ಅಂಡರ್ಸ್ಟ್ಯಾಂಡ್ ಇಟ್ ಇಸ್ ಟೂ ಡಿಫಿಕಲ್ಟ್ ಟು ಮೇಕ್ ಎನಿ ಇಂಪ್ಯಾಕ್ಟ್ ಓವರ್ ದರ್. ಬಟ್ ಬೆಂಗಳೂರಲ್ಲಿ ನಮಗೆ ತುಂಬ ಒಳ್ಳೆ ಅವಕಾಶ ಇದೆ ಆ್ಯಂಡ್ ನಾವು ಕಂಪ್ಲೀಟ್ ಸಿದ್ಧವಾಗಿದ್ದೀವಿ. 350 ವಾರ್ಡ್ ಏನಿದೆ ಎಲ್ಲದಕ್ಕೂ ನಮ್ಮ ಕ್ಯಾಂಡಿಡೇಟ್ಸ್ಗಳು ಕೂಡ ಇದ್ದಾರೆ, ನಮ್ಮ ಟೀಮ್ ಇದೆ. ವಿ ಆರ್ ರೆಡಿ ಟು ಫೈಟ್ ದ ಎಲೆಕ್ಷನ್ ಆ್ಯಂಡ್ ವಿ ಆರ್ ಕಾನ್ಫಿಡೆಂಟ್ ಆಫ್ ವಿನ್ನಿಂಗ್ ದ ಎಲೆಕ್ಷನ್ ಆಸ್ ವೆಲ್. ಓಕೆ ಅಬ್ದುಲ್ ಜಿ, ಒಂದು ಕಡೆ ನಿಮ್ಮ ಕುರ್ಚಿ ಕಿತ್ತಾಟ ಇಡೀ ಬೆಂಗಳೂರು ಮಾತ್ರ ಅಲ್ಲ, ಇಡೀ ರಾಜ್ಯದ ಮೇಲೆ ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಆಗಿದೆ ಅಂತ ನಿಮಗೆ, ಅಂದರೆ ನಿಮಗೆ ಇನ್ ದ ಸೆನ್ಸ್ ನಿಮ್ಮ ಪಕ್ಷಕ್ಕೆ ಎಷ್ಟು ಗೊತ್ತಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಅದು ಎಷ್ಟು ದೊಡ್ಡ ಇಂಪ್ಯಾಕ್ಟ್ ಆಗಿದೆ ಅನ್ನೋದನ್ನ ನಾವು ಪ್ರತಿ ದಿವಸ ನೋಡ್ತಾನೆ ಇದೀವಿ. ಆ್ಯಂಡ್ ಈ ಬಣ ಬಡಿದಾಟಗಳಿರ್ಬೋದು ಅಥವಾ ಗ್ಯಾರಂಟಿ ನೆಪದಲ್ಲಿ ಅಭಿವೃದ್ಧಿ ಯೋಜನೆಗಳನ್ನು ಕಡೆಗಣಿಸಿರೋದಿರ್ಬೋದು, ರಸ್ತೆ ಗುಂಡಿ ಇರ್ಬೋದು, ಮಳೆ ಬಂದರೆ ಗುಂಡಿ ನೀರು ಸೇರ್ಕೊಳ್ಳುತ್ತೆ, ಈ ರೀತಿ ಬೆಂಗಳೂರಲ್ಲೇ ಸಾಕಷ್ಟು ಸಮಸ್ಯೆಗಳಿರುವಾಗ ಮತ್ತು ತುಷ್ಟೀಕರಣದ ರಾಜಕಾರಣದ ಆರೋಪ ನಿಮ್ಮ ಪಕ್ಷದ ಮೇಲೆ ಇರುವಾಗ, ಯಾವ ರೀತಿ 10 ವರ್ಷಗಳ ನಂತರ ನಡೀತಾ ಇರುವಂತಹ ಈ GBA ಅಂತ ಮಾಡಿದ್ರಿ? ಫಸ್ಟ್ ಆಫ್ ಆಲ್ ಎಷ್ಟೋ ಜನ ಮೂಲ ಬೆಂಗಳೂರಿಗರಿಗೆ BBMP ಅಂತ ತೆಗೆದು GBA ಮಾಡಿದ್ದೇನೆ ಅಕ್ಸೆಪ್ಟ್ ಮಾಡಿಲ್ಲ ಇವತ್ತಿಗೂ ಜನ. ಒಂಥರ ಸರ್ವಾಧಿಕಾರಿ ಧೋರಣೆ ತರ ನಿಮ್ಮ ಪಕ್ಷ, ಕರೆಕ್ಟ್ ಅಲ್ವಾ ಸರ್? ಇಫ್ ಐ ಆಮ್ ನಾಟ್ ರಾಂಗ್, ಸರ್ವಾಧಿಕಾರಿ ಧೋರಣೆ ತರ ನಿಮ್ಮ ಪಕ್ಷ ನಿರ್ಧಾರ ತಗೊಂಡ್ರಿ, 5 ಪಾಲಿಕೆ ಮಾಡ್ತೀವಿ ಅಂತ ಮಾಡಿದ್ರಿ. ಅದಕ್ಕೆ ನೀವೇನ್ ಕಾರಣ ಕೊಟ್ರಿ? ಒಬ್ಬ ಮೇಯರ್ ಆದ್ರೆ ಬೆಂಗಳೂರನ್ನ ರೂಲ್ ಮಾಡೋದು ಕಷ್ಟ ಆಗುತ್ತೆ, ಅದು ಇದು ಅಂತ ಅಂದ್ರಿ. ಹಂಗಾರೆ ಒಬ್ಬ CM ಇಡೀ ರಾಜ್ಯ ನೋಡ್ಬೇಕು ಅಂದ್ರೆ ಕಷ್ಟ ಆಗುತ್ತೆ. ವಿಂಗಡಣೆ ಮಾಡಿ 31 ಜಿಲ್ಲೆಗಳನ್ನ ಅದನ್ನು ವಿಂಗಡಣೆ ಮಾಡ್ಬಿಟ್ಟು ಆ ಪ್ರಾಂತ್ಯಕ್ಕೆ ಈಗ ರೀಜನಲ್ ಆಫೀಸರ್ ಅಂತ ಇದ್ದಾರೆ, ಕಲ್ಯಾಣ ಕರ್ನಾಟಕ ಬೇರೆ, ಕಿತ್ತೂರು ಕರ್ನಾಟಕ ಬೇರೆ, CM ಕೊಡಿ, ಬೇರೆ ಮಾಡಿಬಿಡಿ, ಅದನ್ನೊಂದು ಬೇರೆ ಮಾಡಿ. ಅದು ಮುಂದಿನ ದಿನಗಳಲ್ಲಿ ಅಂತ ಐಡಿಯಾಗಳು ಬರ್ಬೋದೇನೋ ಸರ್, ನನಗೆ ಗೊತ್ತಿಲ್ಲ ಏನು ಮಾಡ್ತಾರೋ ಬಿಡ್ತಾರೋ. ಸೊ ಇಷ್ಟೆಲ್ಲ ಇರುವಾಗ ಹೇಗೆ GBA ಚುನಾವಣೆಯನ್ನ ನೀವು ಎದುರಿಸೋದಕ್ಕೆ ತಯಾರಾಗಿದ್ರಿ? ಯಾಕೆಂದ್ರೆ DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು, ಒಂದು ಕಡೆ ದೊಡ್ಡ ಪೋರ್ಟ್ಫೋಲಿಯೋ ಇದೆ ಅವ್ರ ಹತ್ರ, ಮತ್ತು ಅವರ ಪ್ರೆಸ್ಟೀಜ್ ಪ್ರಶ್ನೆ ಕೂಡ ಹೌದು. ಸೊ ಇದೆಲ್ಲದರ ನಡುವೆ GBA ಚುನಾವಣೆಗೆ ಕಾಂಗ್ರೆಸ್ ಯಾವ ರೀತಿ ತಯಾರಿಯನ್ನ ಮಾಡ್ಕೊಂಡಿದೆ? ನೋಡಿ, ಇವತ್ತು ಸುಪ್ರೀಂ ಕೋರ್ಟ್ ಏನು ಆದೇಶ ಕೊಟ್ಟಿದೆ, ಜೂನ್ 30 ಒಳಗಡೆ ಚುನಾವಣೆ ನಡೆಸಬೇಕು GBAಗೆ ಅಂತ, ಅದನ್ನು ಸ್ವಾಗತ ಮಾಡ್ತೇವೆ. ಕಾಂಗ್ರೆಸ್ ಪಕ್ಷ ಯಾವತ್ತೂ ಲೋಕಲ್ ಬಾಡಿ ಚುನಾವಣೆ ಮಾಡಬೇಕಂತ ಹಿನ್ನೆಲೆಯಲ್ಲಿ ಕೆಲಸ ಮಾಡಿದ್ದೆ. ಇವತ್ತು ಪಕ್ಷದ ಆಂತರಿಕ ಅದೆಲ್ಲ ವಿಚಾರ ಇವತ್ತು ಮಾತಾಡೋದು ನನಗನ್ಸೋ ಸೂತ್ಕ ಇಲ್ಲ. ಬಿಕಾಸ್ ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ GBA ಎಲೆಕ್ಷನ್ ಅಂತ ಚರ್ಚೆ. ನಮ್ಮ ಪಕ್ಷದಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇದ್ರೂ ತಾವೆಲ್ಲ ಗಮನಿಸಿದಿರ, ಇವತ್ತು ಉತ್ತಮ ಆಡಳಿತ ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮತ್ತು DK ಶಿವಕುಮಾರ್ ನೇತೃತ್ವದಲ್ಲಿ ನಡ್ಕೊಂಡು ಹೋಗ್ತಾ ಇದೆ. ಐ ಆಮ್ ಸೋ ಸಾರಿ, ಉತ್ತಮ ಆಡಳಿತ ನಾನು ಗಮನಿಸಿಲ್ಲ. ಅಲ್ಲ, ಉತ್ತಮ ನೋಡಿ, ಉತ್ತಮ ಆದೇಶ ನೀವು ಗಮನಿಸಲ್ಲ ಅಂತ ನೀವು ಹೇಳ್ಬೋದಷ್ಟೇ. ಇಡೀ ರಾಜ್ಯದ ಜನತೆಗೆ ಒಂದು ನಿಮಿಷ, ಇಡೀ ರಾಜ್ಯದ ಜನತೆ ಇವತ್ತು ಗಮನಿಸ್ತಾ ಇದೆ. ಅದಕ್ಕೆ ನಮಗೆ ಆಲ್ರೆಡಿ 3 ಬೈ ಎಲೆಕ್ಷನ್ ಅಲ್ಲಿ ನಾವು BJP ಬೈ ಎಲೆಕ್ಷನ್ ವಿಲ್ ಆಲ್ವೇಸ್
ಅದ್ರ ಅಲ್ಲ, ಒಳ್ಳೆ ಆಡಳಿತ ಕೊಟ್ರೆ ತಾನೇ ಜನ ವಾಪಸ್ ನಮ್ಗೆ ಬೈ ಎಲೆಕ್ಷನ್ ಪ್ಯಾಟರ್ನ್ ಹಾಗೆ ರೀ. ಆಡಳಿತ ಪಕ್ಷ ಯಾವ್ದಿರ್ತ ಆಲ್ಮೋಸ್ಟ್ ಇಫ್ ನಾಟ್ ರಾಂಗ್ ಸಾಮಾನ್ಯವಾಗಿ ಬೈ ಎಲೆಕ್ಷನ್ಸ್ ಆರ್ ಇನ್ ಫೇವರ್ ಆಫ್ ದ ಸಿಟ್ಟಿಂಗ್ ಗವರ್ನಮೆಂಟ್. ಸಿಟ್ಟಿಂಗ್ ಗವರ್ನಮೆಂಟ್ ಅಷ್ಟೇನೆ. ಈ ಸಿಟ್ಟಿಂಗ್ ಗವರ್ಮೆಂಟ್ ಇರುತ್ತಾಗ ಬೈ ಎಲೆಕ್ಷನ್ ಗೆಲ್ತಾರ ಸೆಕೆಂಡ್ರಿ. ಇವತ್ತು ಬೆಂಗಳೂರು ನಗರ ಬಂದಾಗ ಈಗ ಬೆಂಗಳೂರಿಗೆ ನಾವು ಇವತ್ತು GBA ಮಾಡಿದ್ದೀವಿ, ಗ್ರೇಟರ್ ಬೆಂಗಳೂರು ಅಥಾರಿಟಿ ಆಗಿದೆ, 5 ಪಾಲಿಕೆ ಆಗಿದೆ, 5 ಪಾಲಿಕೆ ಚುನಾವಣೆ ಆಗ್ತದೆ, ಜೂನ್ ಒಳಗಡೆ ಆಗ್ತದೆ. ಮತ್ತು ಇವತ್ತು ತಾವು ಏನೋ ಹೇಳ್ತಿದ್ರಿ ಬೆಂಗಳೂರಲ್ಲಿ ಅಭಿವೃದ್ಧಿ ಆಗಿಲ್ಲ ಅಂತ. ಇವತ್ತು ಏನೋ ಬೆಂಗಳೂರು ಇವತ್ತು ಇಷ್ಟು ಮಟ್ಟಕ್ಕೆ ಬೆಳೆದಿದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ಕಾರಣ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಇದರ ಹಿಂದೆನೂ BJP ಸರ್ಕಾರಗಳು ಇತ್ತು, ತಾವು ನೋಡಿರ್ಬೋದು. BJP ಸರ್ಕಾರದಲ್ಲಿ ಒಂದು ಯಾರನ್ನ ನೀವು ತೋರಿಸ್ರಿ, BJP ಆಗಿರ್ಬೋದು, ಮೈತ್ರಿ ಸರ್ಕಾರ ಆಗಿರ್ಬೋದು, ಯಾವ ಮೈತ್ರಿ ನೀವು ಇದ್ರಲ್ಲ ಒನ್ ಟರ್ಮ್ ಮೈತ್ರಿ. ಅಲ್ಲ ಮೈತ್ರಿ ಇತ್ತು, ನಾವು ಹೇಳ್ತೀವಿ ಇಲ್ಲ ಅಂತ ಇಲ್ಲ. ಆಗಿರೋದ್ರಲ್ಲಿ ನೀವು ಯಾವುದನ್ನ ಒಂದು ಯೋಜನೆ ಅಡಿ ಬೆಂಗಳೂರಲ್ಲಿ ಆಗಿದ್ರೆ ಅವನು ತೋರಿಸ್ರಿ.